ಹಾಯ್ ಫ್ರೆಂಡ್ಸ್, ನಾನಿವತ್ತು ಸಾಹಸ ಸಿಂಹ ವಿಷ್ಣುವರ್ಧನ್ ಅವ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಷ್ಣುವರ್ಧನ್ ಅವರು ಹುಟ್ಟಿದ್ದು ಸೆಪ್ಟೆಂಬರ್ 18, 1950ರಲ್ಲಿ. ಅದು ಕೂಡ ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಇವರು ಹುಟ್ಟಿರುವಂಥದ್ದು. ಹಾಗೆಯೇ ಇವರ ಹೈಟ್ ಬಂದು 5.5 ಇದ್ದಾರೆ. ಇವರ ತಂದೆ ಹೆಸರು ಬಂದು HL ನಾರಾಯಣ್ ರಾವ್ ಅಂತ. ಇವರು ಕೂಡ ಕತೆಗಾರರಾಗಿ ಕೆಲಸ ಮಾಡ್ತಿದ್ರು. ಇವರ ತಂದೆ ಹೆಸರು ಬಂದು ಕಾಮಾಕ್ಷಮ್ಮ ಅಂತ. ಇವರ ಮೊದಲ ಮೂವಿ ಅಂತ ನೋಡೋದಾದರೆ ಪುಟ್ಟಣ್ಣ ಕಣಗಾಲ್ ಅವರ ನಿರ್ದೇಶನದ ಪ್ರಸಿದ್ಧ ಚಲನಚಿತ್ರ ನಾಗರ ಹಾವು ಮೂಲಕ 1972ರಲ್ಲಿ ನಾಯಕ ನಟನಾಗಿ ಚಿತ್ರರಂಗಕ್ಕೆ ಪ್ರವೇಶಿಸ್ತಾರೆ. ವಿಷ್ಣುವರ್ಧನ್ ಅವರು ರಾಮಾಚಾರಿ ಅನ್ನೋ ಮೂವಿಲಿ ಆ್ಯಕ್ಟ್ ಮಾಡ್ತಾರೆ. ಈ ಒಂದು ಮೂವಿಲಿ ಆರತಿ ಅವರು ಇವರ ಆಪೋಸಿಟ್ ಕ್ಯಾರೆಕ್ಟರ್ ಆಗಿ ಆ್ಯಕ್ಟ್ ಮಾಡಿದ್ದಾರೆ. ಇದಂತೂ ಸೂಪರ್ ಡೂಪರ್ ಹಿಟ್ ಮೂವಿ ಅಂತಲೇ ಹೇಳ್ಬೋದು. ಈಗಲೂ ರಾಮಾಚಾರಿ ಮೂವಿನ ನೋಡೋದಕ್ಕೆ ತುಂಬಾ ಇಷ್ಟಪಡ್ತಾರೆ ಜನ. ಹಾಗೆ ಮಂಗಳಸೂತ್ರ ಅನ್ನೋ ಮೂವಿಲಿ ಕೂಡ ವಿಷ್ಣುವರ್ಧನ್ ಆ್ಯಕ್ಟ್ ಮಾಡಿದ್ದಾರೆ. ಇದರಲ್ಲಿ ಇವರಿಗೆ ವಿನಯ್ ಪ್ರಸಾದ್ ಅವರು ಜೋಡಿಯಾಗಿ ಆ್ಯಕ್ಟ್ ಮಾಡ್ತಾರೆ. ಇದು ಕೂಡ ತುಂಬ ಒಳ್ಳೆಯ ಮೂವಿ ಅಂತಲೇ ಹೇಳ್ಬೋದು. ಆನಂತರ ಬೆಂಕಿ ಬಿರುಗಾಳಿ ಅನ್ನೋ ಮೂವಿಲಿ ಆ್ಯಕ್ಟ್ ಮಾಡಿದ್ದಾರೆ. ಇದರಲ್ಲಿ ಶಂಕರ್ ನಾಗ್ ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ದಾರೆ ನಮ್ಮ ವಿಷ್ಣುವರ್ಧನ್ ಅವರು. ಹಾಗೆ ಸಿತಾರ ಅವ್ರ ಜೊತೆ ಆಲುಂಡ ತವರು. ಹಾಗೆಯೇ ನೋಡೋದಾದರೆ ಶ್ರುತಿ ಅವ್ರ ಜೊತೆ ಸೂರಪ್ಪ ನಾಯಕ ಅನ್ನೋ ಒಂದು ಸೂಪರ್ ಡೂಪರ್ ಮೂವಿಲಿ ಕೂಡ ನಮ್ಮ ವಿಷ್ಣುವರ್ಧನ್ ಅವರು ಆ್ಯಕ್ಟ್ ಮಾಡಿದ್ದಾರೆ. ಹಾಗೆಯೇ ಜಮೀನ್ದಾರು ಅನ್ನೋ ಮೂವಿ ಈಗಲೂ ಕೂಡ ಎಲ್ರಿಗೂ ಇಷ್ಟವಾಗುವಂತಹ ಮೂವಿಯಾಗಿದೆ. ಈ ಮೂವಿಲಿ ಪ್ರೇಮ ಅವರು ನಟಿಯಾಗಿ ನಟಿಸಿದ್ದಾರೆ. ಈ ಒಂದು ಮೂವಿಲಿ ಡಬಲ್ ಕ್ಯಾರೆಕ್ಟರ್ನ ವಿಷ್ಣುವರ್ಧನ್ ಅವರು ಮೊದಲ ಬಾರಿಗೆ ಪ್ಲೇ ಮಾಡಿದರು ಅಂತಲೇ ಹೇಳ್ಬೋದು. ಸಿಂಹಾದ್ರಿಯ ಸಿಂಹ ಮೂವಿಲಿ ಕೂಡ ಇವರು ಡಬಲ್ ರೋಲ್ನ ಮಾಡ್ತಾರೆ. ವಿಷ್ಣುವರ್ಧನ್ ಅವ್ರ ಜೊತೆ ನಾಯಕಿಯಾಗಿ ಮೀನಾ ಅವರು ಮತ್ತು ಹಾಗೆ ಪೋಷಕ ಪಾತ್ರದಲ್ಲಿ ಉಮಾಶ್ರೀ ಅಮ್ಮ ಅವರು ಕೂಡ ಆ್ಯಕ್ಟ್ ಮಾಡಿದರು. ಈ ಒಂದು ಮೂವಿ ಕೂಡ ತುಂಬ ಒಳ್ಳೆಯ ಯಶಸ್ಸನ್ನು ತಂದುಕೊಡ್ತು ಅಂತಲೇ ಹೇಳ್ಬೋದು ನಮ್ಮ ವಿಷ್ಣುವರ್ಧನ್ ಅವ್ರಿಗೆ. ವಿಷ್ಣುವರ್ಧನ್ ಅವರು ಕದಂಬ ಮೂವಿಲಿ ಕೂಡ ಮೀನಾ ಅವ್ರ ಜೊತೆಲೇ ಆ್ಯಕ್ಟ್ ಮಾಡಿದ್ದಾರೆ. ಈ ಮೂವಿನೂ ಅಷ್ಟೇ ತುಂಬ ಒಳ್ಳೆಯ ಮೂವಿ ಅಂತಲೇ ಹೇಳ್ಬೋದು. ಹಾಗೆ ಆಪ್ತಮಿತ್ರ ಮೂವಿ RR ಮೂವಿಲಿ ಕೂಡ ನಮ್ಮ ವಿಷ್ಣುವರ್ಧನ್ ಅವರು ಸೌಂದರ್ಯ ಅವರು ಇಬ್ಬರು ಕೂಡ ಆ್ಯಕ್ಟ್ ಮಾಡಿದ್ದಾರೆ. ಆನಂತರ ಆಪ್ತರಕ್ಷಕ ಅನ್ನೋ ಮೂವಿಲಿ ಕೂಡ ನಮ್ಮ ವಿಷ್ಣುವರ್ಧನ್ ಅವರು ಆ್ಯಕ್ಟ್ ಮಾಡಿದ್ದಾರೆ. ಹಾಗೆಯೇ ನಮ್ಮ ವಿಷ್ಣುವರ್ಧನ್ ಅವರು ಮಾಡಿದಂತಹ ಕೊನೆಯ ಮೂವಿ ಬಂದು ಬಳ್ಳಾರಿ ನಾಗ ಅಂತ. 1975ರಲ್ಲಿ ಭಾರತಿ ವಿಷ್ಣುವರ್ಧನ್ ಅವ್ರನ್ನ ಮದುವೆ ಆಗ್ತಾರೆ ನಮ್ಮ ವಿಷ್ಣುವರ್ಧನ್ ಅವರು. ಹಾಗೆಯೇ ಇವ್ರಿಗೆ ಇಬ್ಬರು ಹೆಣ್ಣು ಮಕ್ಕಳು ಕೂಡ ಇದ್ದಾರೆ, ಕೀರ್ತಿ ವಿಷ್ಣುವರ್ಧನ್ ಅಂತ. ಹಾಗೆಯೇ ಇವರ ಅಳಿಯ ಬಂದು ಅನಿರುದ್ಧ್ ಅಂತ. ಹಾಗೆ ಚಂದನ ವಿಷ್ಣುವರ್ಧನ್ ಅಂತ ಇಬ್ಬರು ಹೆಣ್ಮಕ್ಳನ್ನ ದತ್ತು ತಗೊಳ್ತಾರೆ ನಮ್ಮ ವಿಷ್ಣುವರ್ಧನ್ ಅವರು. ಹಾಗೆಯೇ ಇವರು ಬರೀ ನಟನೆಗಷ್ಟೇ ನಮ್ಮ ವಿಷ್ಣುವರ್ಧನ್ ಅವರು ಹೆಸರಾದಂಥವ್ರಲ್ಲ, ಸೀಮಿತವಾಗಿರಲಿಲ್ಲ ಅವರು ನಟನೆಗೆ ಅಂತಲೇ. ಇನ್ನು ಹಿನ್ನೆಲೆ ಗಾಯಕರಾಗಿ ಕೂಡ ಕೆಲಸ ಮಾಡ್ತಾರೆ ನಮ್ಮ ವಿಷ್ಣುವರ್ಧನ್ ಅವರು. ಇದೇ ಒಂದು ಹಿನ್ನೆಲೆ ಗಾಯಕರಾಗಿ ಕೆಲಸ ಮಾಡಿದ್ದಕ್ಕೆ ಅವ್ರಿಗೆ ಉತ್ತಮವಾದಂತಹ ಗಾಯಕ ಪ್ರಶಸ್ತಿ ಕೂಡ ಸಿಕ್ಕಿದೆ. ಹಾಗೆಯೇ ಇವರು ನಟನೆ ಅಷ್ಟೇ ಅಲ್ಲದೆ ಪ್ರವಾಹ ಮತ್ತು ನೈಸರ್ಗಿಕ ವಿಕೋಪಗಳ ಸಂದರ್ಭದಲ್ಲಿ ಜನರಿಗೆ ನೆರವಾಗಲು ಸ್ನೇಹಲೋಕ ಎಂಬ ಹೊಸ ಸಂಸ್ಥೆಯನ್ನೇ ಹುಟ್ಟುಹಾಕ್ತಾರೆ ನಮ್ಮ ವಿಷ್ಣುವರ್ಧನ್ ಅವರು. ಎಷ್ಟು ಗ್ರೇಟ್ ಅಲ್ವಾ ವಿಷ್ಣುವರ್ಧನ್ ಅವರು. ಎಷ್ಟೊಂದು ಸಮಾಜಕ್ಕೆ ನಾವೇನಾದರೂ ಕೊಡುಗೆ ಕೊಡಬೇಕು ಅನ್ನೋದ್ರ ಬಗ್ಗೆ ಅವರು ತುಂಬಾ ಚಿಂತನೆ ಮಾಡಿದರು ಅಂತಲೇ ಹೇಳ್ಬೋದು. ಹಾಗೆಯೇ ಇವರು ಪೋಷಕ ಪಾತ್ರಗಳಲ್ಲೂ ಕೂಡ ನಟಿಸಿದ್ದಾರೆ. ಅದು ಯಾವ್ಯಾವ ಮೂವಿ ಅಂತ ಅನ್ನೋದಾದರೆ ಯಾರೇ ನೀನು ಚೆಲುವೆ, ಪ್ರೇಮಲೋಕ, ಈ 2 ಮೂವಿಗಳಲ್ಲೂ ಇವರು ಪೋಷಕ ನಟರಾಗಿ ನಟಿಸಿದ್ದಾರೆ. ಹಾಗೆಯೇ ಈ ಬಂಧನ ಮೂವಿಲಿ ಕೂಡ ಇವರು ಆ್ಯಕ್ಟ್ ಮಾಡಿದ್ದಾರೆ. ಹೀಗೆ 200ಕ್ಕೂ ಹೆಚ್ಚು ಮೂವಿಗಳಲ್ಲಿ ನಮ್ಮ ವಿಷ್ಣುವರ್ಧನ್ ಅವ್ರನ್ನ ನೋಡ್ಬೋದು. ಹಾಗೆಯೇ ಯಜಮಾನ ಅನ್ನೋ ಮೂವಿಲಿ ಕೂಡ ನಮ್ಮ ವಿಷ್ಣುವರ್ಧನ್ ಅವರು ಆ್ಯಕ್ಟ್ ಮಾಡಿದ್ದಾರೆ. ಇವರು ಮಾಡಿದಂತಹ ಪ್ರಮುಖ ಮೂವಿಗಳು ಅಂತ ನೋಡೋದಾದರೆ ಭೂತಯ್ಯನ ಮಗ ಅಯ್ಯೋ, ಹಾಗೆಯೇ ಬಂಧನ, ಜೀವನ ಚಕ್ರ, ಸುಪ್ರಭಾತ, ವೀರಪ್ಪ ನಾಯಕ, ಯಜಮಾನ, ದಿಕ್ಸೂಜಿ, ಹೀಗೆ ಹೆಚ್ಚು ಮೂವಿಗಳಲ್ಲಿ ನಮ್ಮ ವಿಷ್ಣುವರ್ಧನ್ ಅವರು ಸಾಹಸ ಸಿಂಹನಾಗೆ ಮೆರೆದ್ರು ಅಂತಲೇ ಹೇಳ್ಬೋದು. ಸಿಂಹಾದ್ರಿ ಸಿಂಹ ತೆಗೆದಾದ್ಮೇಲೆ ಇವ್ರಿಗೆ ಸಾಹಸ ಸಿಂಹ ಅನ್ನೋ ಬಿರುದು ಕೂಡ ಬಂದಿದೆ. ಹಾಗೆಯೇ ಇವ್ರಿಗೆ ಸೈಮಾ ಅವಾರ್ಡ್ಗಳು, ಅತ್ಯುತ್ತಮ ನಟ ಅನ್ನೋ ಪ್ರಶಸ್ತಿ ಕೂಡ ಸಿಕ್ಕಿದೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದಿಂದ. ಕರ್ನಾಟಕ ಸರ್ಕಾರ ಗೌರವ ಡಾಕ್ಟರೇಟ್ ಕೂಡ ಕೊಟ್ಟಿದೆ ನಮ್ಮ ವಿಷ್ಣುವರ್ಧನ್ ಅವ್ರಿಗೆ. ದುರದೃಷ್ಟವಶ ಇವರು 30 ಡಿಸೆಂಬರ್ 2009ರಲ್ಲಿ ಮೈಸೂರಿನಲ್ಲಿ ಮರಣ ಹೊಂದುತ್ತಾರೆ ಅಂತಲೇ ಹೇಳ್ಬೋದು. ಹಾಗೆಯೇ
ಇದಿಷ್ಟು ವಿಷ್ಣುವರ್ಧನ್ ಅವ್ರ ಬಗ್ಗೆ ಮಾಹಿತಿಯಾಗಿತ್ತು. ವಿಷ್ಣುವರ್ಧನ್ ಮಾಡಿರುವಂತಹ ಯಾವ ಮೂವಿ ನಿಮಗೆ ಇಷ್ಟ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.